ನಾಮಪತ್ರ ಸಲ್ಲಿಕೆಯಿಂದ ದೂರ ಉಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕ್ರಿ ಜಮೀರ್ ಅಹಮದ್ ಖಾನ್ ದಾವಣಗೆರೆಗೆ ನೀವು ಹೋಗಲಿಲ್ವಾ, ಬಾಗಲಕೋಟೆಗೆ ನೀವು ಹೋಗಲಿಲ್ವಾ, ಏನಾಯ್ತು ವಿಚಾರ ಅಂತ ಕೇಳಿದಾಗ ಸಚಿವ ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾರೆ. ಇಲ್ಲಿ ನಾನು ನಾಮಪತ್ರ ಸಲ್ಲಿಕೆಗೆ ಹೋಗಬೇಕಾಗಿತ್ತು, ಆದರೆ ಸದನದಲ್ಲಿ ಪ್ರಶ್ನೋತ್ತರ ಕಲಾಪ ನನಗೆ ಇತ್ತು, ಹಾಗಾಗಿ ನಾಮಿನೇಷನ್ಗೆ ಹೋಗೋಕ್ಕೆ ನನಗೆ ಆಗಲಿಲ್ಲ. ಇಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇತ್ತಲ್ರಿ, ಅದಕ್ಕೆ ಅಲ್ಲಿ ಹೋಗಲಿಲ್ಲ ನಾನು ಆ ಟೈಮಲ್ಲಿ. ಪ್ರಚಾರಕ್ಕೆ ಹೋಗ್ತೀವಿ ರೀ, ನಾವೇ ಗೆಲ್ತೀವಲ್ಲಿ. ಶಾಮನೂರು ನಿಧನದ ನಂತರ ಟಿಕೆಟ್ ಕೇಳಿದ್ದು ನಿಜ, ಅವ್ರ ಅಲ್ಪಸಂಖ್ಯಾತರ ಟಿಕೆಟ್ ಕೇಳಿದ್ದು ನಿಜ, ಅವ್ರ ಮತಗಳು ಸ್ವಲ್ಪ ಜಾಸ್ತಿ ಇವೆ, ಅಲ್ಲಿ ಟಿಕೆಟ್ ಕೇಳಿದ್ದೆವು. ಆದರೆ ನಿಧನರಾದವರ ಕುಟುಂಬಕ್ಕೆ ಟಿಕೆಟ್ ಕೊಡುವಂಥ ಪದ್ಧತಿ ಇದೆ. ಯಾರದೇ ಮನೆಯಲ್ಲಿ ಒಬ್ಬರು ತೀರ್ಕೊಂಡಾಗ ಅವ್ರ ಮನೇಲಿರ್ತಕ್ಕಂಥ ಒಬ್ಬರಿಗೆ ಟಿಕೆಟ್ ಕೊಡ್ತಕ್ಕಂಥ ಪದ್ಧತಿ ಇದೆ, ಎಲ್ಲ ಪಾರ್ಟಿಲೂ ಇದೆ. ಇದು ಮುಂದಿನ ಜನರಲ್ ಎಲೆಕ್ಷನ್ನಲ್ಲಿ ಪರಿಗಣಿಸೋ ವಿಶ್ವಾಸ ನಮಗಿದೆ, ಪರಿಗಣಿಸ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ನಮಗೆ. ಅಲ್ಲೇ ಇರ್ತೀನಿ ನಾನು, ಈಗ 5 ದಿನಗಳ ಕಾಲ ಅಲ್ಲೇ ಇರ್ತೀನಿ ಅಂತ ಹೇಳಿ ಜಮೀರ್ ಅಹಮದ್ ಮಾತಾಡಿದ್ದಾರೆ. ಟಿಕೆಟ್ ಕೇಳಿದ್ದು ನಿಜ. ನಮ್ಮ ಅಲ್ಪಸಂಖ್ಯಾತರು 85,000 ಮತ ಇದೆ, ದಯಮಾಡಿ ಅಲ್ಪಸಂಖ್ಯಾತರು ಕೊಡಿ ಅಂತ ಕೇಳಿದರು. ಅವತ್ತಿಂದ ಪದ್ಧತಿ ಬಂದಿದೆ, ಮುಂಚೆಯಿಂದ ಪದ್ಧತಿ ಬಂದಿದೆ. ಯಾರನ್ನ ನಿಧನ ಹೊಂದಿದ್ರೆ ಅವ್ರ ಕುಟುಂಬದವರು ಕೊಡೋದು ಒಂದು ಪದ್ಧತಿ ಬಂದಿದೆ. ನಾವು ಕೇಳಿದ್ವಿ, ಆಮೇಲೆ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀವಿ, ಸುರ್ಜೇವಾಲ ಜೊತೆ ಮಾತಾಡಿದ್ದೀವಿ, ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿದ್ದೀವಿ. ಅವತ್ತಿಂದ ಆ ಪದ್ಧತಿ ಬಂದಿದೆ, ಹಾಗಾಗಿ ಅವ್ರಿಗೆ